ಸಾರ್ವಜನಿಕರು ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗಬಾರದೆನ್ನುವ ಉದ್ದೇಶದಿಂದ ಈಗಾಗಲೇ ಸರ್ಕಾರಿ ಪಿಯು ಡಿಗ್ರಿ ಕಾಲೇಜುಗಳನ್ನು ತೆರೆಯಾಗಿದೆ. ಇದೀಗ ಸರ್ಕಾರಿ ಬಸ್ಸು ಕೂಡ ಮೂಡಬಿದಿರೆಗೆ ಬರುವಂತೆ ಮಾಡಲಾಗಿದ್ದು, ಈ ಮೂಲಕ 6 ವರ್ಷಗಳ ಹಿಂದೆ ಚುನಾವಣೆಯ ಸಂದರ್ಭದಲ್ಲಿ ನೀಡಿದ ಭರವಸೆಯನ್ನು ಈಡೇರಿಸಿದಂತಾಗಿದೆ ಎಂದು ಶಾಸಕ ಉಮಾನಾಥ್ ಕೋಟ್ಯಾನ್ ಹೇಳಿದರು. ಅವರು ಮೂಡುಬಿದಿರೆಗೆ ಆಗಮಿಸಿದ ಸರ್ಕಾರಿ ಬಸ್ ಅನ್ನು ವಿದ್ಯಾಗಿರಿಯಲ್ಲಿ ಸ್ವಾಗತಿಸಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಮೂಡುಬಿದಿರೆಯ ಜನತೆಯ ಆಗ್ರಹದ ಮೇರೆಗೆ 7-8 ಸರ್ಕಾರಿ ಬಸ್ಗಳ ಪರ್ಮಿಟ್ ಬೇಕೆಂದು ಮನವಿ ಸಲ್ಲಿಸಲಾಗಿತ್ತು. ಆದರೆ ಖಾಸಗಿ ಬಸ್ನವರು ಕೋರ್ಟ್ಗೆ ಹೋಗಿದ್ದರಿಂದ ಬಾಕಿ ಉಳಿದಿತ್ತು. ಆದರೆ ಅನೇಕ ಪ್ರಯತ್ನ ಮತ್ತು ಬಹಳ ಒತ್ತಡ ಮಾಡಿರುವುದರಿಂದ ಇದೀಗ 4 ಬಸ್ಗಳಿಗೆ ಪರ್ಮಿಟ್ ಸಿಕ್ಕಿದೆ. ಈ ಮೂಲಕ ಶಾಸಕನಾಗಿ ಸಾರ್ವಜನಿಕರ ಭರವಸೆಯನ್ನು ಈಡೇರಿಸಿದ ತೃಪ್ತಿಯಿದೆ ಎಂದರು. ಇದೀಗ ಪರ್ಮಿಟ್ ಸಿಕ್ಕಿರುವ ಬಸ್ಗಳನ್ನು ಶಾಶ್ವತವಾಗಿ ಉಳಿಸಿಕೊಳ್ಳಲಾಗುವುದು. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಬಸ್ಗಳಿಗೆ ಪರ್ಮಿಟ್ ತೆಗೆದುಕೊಳ್ಳಲಾಗುವುದೆಂದ ಅವರು ಕಿಸಾನ್ ಸಂಘ, ಭಾರತೀಯ ರೈತ ಸಂಘ, ನೇತಾಜಿ ಬ್ರಿಗೇಡ್ ಮತ್ತು ಜವಣೀರ್ ಬೆದ್ರ ಸಂಘಟನೆಯವರು ಕೂಡ ಮೂಡುಬಿದಿರೆಗೆ ಸರ್ಕಾರಿ ಬಸ್ ಬೇಕೆಂದು ಮನವಿ ನೀಡಿದ್ದರು. ಇವರೆಲ್ಲರ ಸಹಕಾರವೂ ಸಿಕ್ಕಿದ್ದರಿಂದ ಸರ್ಕಾರಿ ಬಸ್ ಅನ್ನು ಬರುವಂತೆ ಮಾಡಲು ಸಹಕಾರಿಯಾಯಿತು. ಸಹಕರಿಸಿದ ಇಲಾಖೆಯ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ಮತ್ತು ಸಾರಿಗೆ ಸಚಿವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಹಲವಾರು ವರ್ಷಗಳ ಮೂಡುಬಿದಿರೆ ಜನತೆಯ ಒಂದು ಆಶಯ ಏನು ಅಂತ ಕೇಳಿದರೆ, ನಮಗೂ ಸರ್ಕಾರಿ ಬಸ್ ಬೇಕು. ಯಾಕೆಂತ ಹೇಳಿದರೆ ಶಾಲಾ ಮಕ್ಕಳು ಹೋಗುವಂಥ ಇದು ಶಿಕ್ಷಣ ಕಾಶಿ. ನಮಗೆ ಗೊತ್ತಿದೆ, ಮೂಡುಬಿದಿರೆ ಇನ್ನಷ್ಟು ಶಿಕ್ಷಣ ಸಂಸ್ಥೆಗಳು ಎಲ್ಲಿಯೂ ಇಲ್ಲ. ಆದ್ದರಿಂದ ಇಲ್ಲಿ ನಮ್ಮ ಶಾಲಾ ಮಕ್ಕಳಿಗೆ ಹೋಗಲಿಕ್ಕೆ ಬರಲಿಕ್ಕೆ, ನಮಗೆಲ್ಲ ಹೋಗಲಿಕ್ಕೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಶಾಲೆ ಬಿಡುವಂಥ ಸಂದರ್ಭದಲ್ಲಿ, ಶಾಲೆ ಪ್ರಾರಂಭ ಆಗುವ ಸಂದರ್ಭದಲ್ಲಿ ಬಹಳ ಬಸ್ಸಿನಲ್ಲಿ ರಶ್ ಆಗ್ತದೆ. ಕಿಸಾನ್ ಸಂಘ ಇರ್ಬೋದು, ರೈತ ಸಂಘ ಇರ್ಬೋದು, ನಮ್ಮ ನೇತಾಜಿ ಇರ್ಬೋದು, ಹಾಗೆ ಫ್ರೆಂಡ್ಸ್ ಇರ್ಬೋದು, ಈ ಭಾಗದ ಅನೇಕ ಸಂಘ ಸಂಸ್ಥೆಗಳು ಸಹ ನನಗೆ ಮನವಿಯನ್ನು ಕೊಟ್ಟಿದ್ದು ಈ ಸಂರಕ್ಷಣೆ ವ್ಯವಸ್ಥೆಯನ್ನು ಮಾಡಿ. ನಮ್ಮ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಹುಡುಗಿಂದ ಇದು ಆಕ್ಸಿಡೆಂಟ್ ಎಲ್ಲ ಬಸ್ಸಿನ ವಿದ್ಯಾರ್ಥಿ ಪರಿಷತ್ನ ಹುಡುಗಿಂದ ಇದು ಆಕ್ಸಿಡೆಂಟ್ ಎಲ್ಲ ಬಸ್ಸಿನ ಸರಕನ್ನು ಮಾಡಿಕೊಡಬೇಕು ಅಂತ ನನಗೆ ಬಂದು ಮನವಿಯನ್ನು ಕೊಟ್ಟಿದ್ದು. ಇವರೆಲ್ಲರ ಮನವಿಯ ಮೇರೆಗೆ ನಾನು ಪ್ರಯತ್ನ ಅದರಿಂದ ಇದರ ಒಂದು ಸ್ಮರಣೆ ಅವಲ್ತದೆ, ಇದರ ಒಂದು ಪ್ರಯೋಜನ ಅವರಿಗೂ ಸಲ್ತದೆ ಈ ಸಂಘ ಸಂಸ್ಥೆ. ಈ ಸಂದರ್ಭ ಪುರಸಭಾ ಅಧ್ಯಕ್ಷೆ ಜಯಶ್ರೀ ಕೇಶವ್, ಉಪಾಧ್ಯಕ್ಷ ನಾಗರಾಜ್ ಪೂಜಾರಿ, ಬಿಜೆಪಿ ಮಂಡಲದ ಕಾರ್ಯದರ್ಶಿ ರಂಜಿತ್ ಪೂಜಾರಿ, ನಾಗವರ್ಮ ಜೈನ್, ಈಶ್ವರ್ ಕಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದಿರೆ.